ಗಾರೆ ಕೆಲಸಕ್ಕೆ ಬಾಂಗ್ಲಾದವ್ರು ಎಷ್ಟು ಬೇಕು ಅಷ್ಟು ಸಿಗ್ತಾರೆ. ಬೆಂಗಳೂರಂತೂ ಬಿಡಿ. ಯಾಕ್ರಿ ಬಾಂಗ್ಲಾದವ್ರನ್ನ ಇಟ್ಕೊಂಡಿದ್ದೀರಿ ಅಂದರೆ, ಸ್ವಾಮಿ ನಮ್ಮವ್ರು ಸಿಕ್ಕೋದೇ ಇಲ್ಲ ಕೆಲಸಕ್ಕೆ, ನಮ್ಮವ್ರು ಹೋಗೋದೇ ಇಲ್ಲ. ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಕೆಲಸಕ್ಕೆ ಜನ ಬರೋದಿಲ್ಲ, ಎಸ್ಟೇಟಿಗೆ ಕೆಲಸಕ್ಕಿಲ್ಲ, ಗಾರೆ ಕೆಲಸಕ್ಕಿಲ್ಲ, ಎಲ್ಲ ಬಿಟ್ಟು ಮನೆ ಕೆಲಸಕ್ಕೂ ಇಲ್ಲ. ಪುಕ್ಷಾಟೆ ಅಕ್ಕಿ ಕೂತಲ್ಲೇ 2,000. ಇನ್ಯಾತಕ್ಕೆ ಬೇಕು ಕೆಲಸ? ನೋಡಿ ದೇಶ ಉದ್ಧಾರ ಆಗೋದು ಹೇಗೆ? ಬಾಂಗ್ಲಾದವ್ರನ್ನ ಇವತ್ತು 500 ರೂಪಾಯಿ ಕೆಲಸ ಸಿಕ್ಕಿದ್ರು ಅಂತಂದರೆ, ಇನ್ನು 10 ವರ್ಷಕ್ಕೆ ಅದೇ ಬಾಂಗ್ಲಾದವ್ರು ಕೆಲಸಕ್ಕೆ ಕರೀತಾರೆ, ಬಾ ಇಲ್ಲಿ ನನ್ನ ಹತ್ರಕ್ಕೆ ಅಂತ. ನೆನ್ಪಿಟ್ಕೊಂಡಿರಿ, ಅಂಥವ್ರನ್ನ ಸೇರ್ಸೋಕ್ಕೆ ಹೋಗ್ಕೊಡೋದು. ನಿಮ್ಗೆ ಒಂದು ವಿಚಾರ ಹೇಳ್ತೀನಿ, ನಿಮ್ಮ ಸುತ್ತಮುತ್ತಲು ಎಲ್ಲಿ ಬಾಂಗ್ಲಾದವ್ರು ಇದ್ದಾರೆ ನಿಮ್ಗೆ ಗೊತ್ತಾಗ್ತಾನೇ ಇರುತ್ತೆ. ಗಂಗೊಂಡನಹಳ್ಳಿ, ಕಾಚುಹಳ್ಳಿ, ಕಡಬಗೆರೆ, ಇನ್ನೇನು ರಾಮಹಳ್ಳಿ, ಇವೆಲ್ಲ ಇದಾವಲ್ಲ, ಇಲ್ಲಿ ಸುತ್ತಮುತ್ತಲು ಯಾವನೇ ಆಗಲಿ ಬಾಂಗ್ಲಾದವನು ಇದ್ದಾನೆ ಅಂದರೆ ಸುಮ್ಮನೆ ಅಡ್ರೆಸ್ ಬರೆದಿಟ್ಕೊಳ್ಳಿ. ಒಂದು ಕಾಲ ಬಂದೇ ಬರುತ್ತೆ ಇವುಗಳನ್ನ ಹೊರಗಾಕುವಂಥದ್ದು. ಅಂಥ ಕಾಲ ಬಂತು ಅಂದಾಗಲೇ ಇವುಗಳನ್ನ ಹಿಡಿದು ಕೊಡ್ತಕ್ಕಂಥ ಸೈನಿಕರು ನೀವುಗಳಾಗಬೇಕು. ಆವಾಗಲೇ ಈ ದೇಶನ ನಾವು ಕಾಪಾಡಬೇಕು. ನಮ್ಗ್ಯಾಕೆ ಬೇಕು ಬಿಡುವಂತ ಬಿಟ್ಟರೆ ದೇವರೇ ಗತಿ. ಆವಾಗ ಬಿಟ್ಟಿದ್ದು ಅದೇ 1,000 ವರ್ಷದಿಂದ. ಇವಾಗಲೂ ನಾವು ಅದನ್ನು ಮಾಡಬೇಕಾಗಿಲ್ಲ. ಎನ್.ಆರ್. ಪುರ ಕೇಳಿದರೆ ಹೆಸರು? ಎನ್.ಆರ್. ಪುರ ಚಿಕ್ಕಮಗಳೂರು ಜಿಲ್ಲೆ. ಸುಮ್ಮನೆ ನಾನು ಹೇಳಿದೆ ಅಂತ ಯಾವುದಾದ್ರು ಒಂದು ದಿನ ಸುಮ್ಮನೆ ಎನ್.ಆರ್. ಪುರ ತಾಲೂಕಲ್ಲಿ ಓಡಾಡಿ ಬನ್ನಿ. ಬಗರ್ಕುಂ ಜಾಗ, ಫಾರೆಸ್ಟ್ ಜಾಗ, ಗೋಮಾಳ ಜಾಗ, ಎಲ್ಲ ಜಾಗಕ್ಕೂ ಬೇಲಿ ಹಾಕ್ಕೊಂಡು ಅಲ್ಲಲ್ಲೇ ಶಿಲ್ಬೆ ಹಾಕಿ ಕ್ರಿಶ್ಚಾನಿಟಿ ಇಡೀ ಊರು ತಿರುಗೋಗ್ಬಿಟ್ಟಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ನೀವು ಹೈವೇ ದಾಟಿ ಇನ್ನೇನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 34 ಕಿಲೋಮೀಟರ್ ತಿರುಗ್ತೀರಿ ಅಂದರೆ ಕನಿಷ್ಠ ಒಂದು 50 ಶಿಲ್ಬೆ ಸಿಗುತ್ತೆ. ಮುಂಚೆ ಅಲ್ಲಿ ಇರಲೇ ಇಲ್ಲ. ಎಲ್ಲಿಂದ ಬಂದರು ಇವರೆಲ್ಲ? ಎಲ್ಲಿಂದ ಬಂದರು? ಉಪ್ಪಿನಂಗಡಿ ಅಂತ ಒಂದು ಊರು ಕೇಳಿದ್ದೀರಾ? ಉಪ್ಪಿನಂಗಡಿ, ಉಲ್ಲಾಳ, ಪುತ್ತೂರು, ಬಿಸಿ ರೋಡು, ಎಲ್ಲ ಕಡೆ ಕಾಣ್ತಾ ಹೋದರೆ ಬುರ್ಕಾ ಹಾಕ್ಕೊಂಡು ಓಡಾಡಿದ್ದು ದಾಡಿ ಗೀಡಿ ಕಾಣ್ತಾನೇ ಇರ್ತದೆ. ನಿಮ್ಗೆ ಹೋಗಿ ಬರೋಕ್ಕೆ ಒಂದು ಸರ್ತಿ ಭಯ ಆಗತ್ತೆ, ಯಾವ ದೇಶದಲ್ಲಿದ್ದೀನಿ ನಾನು ಅಂತ. ನಿಮ್ಮಲ್ಲೇನೆ ಪುಲಿಕೇಶ್ ನಗರ, ಗೋರಿಪಾಳ್ಯ, ಆಮೇಲೆ ಇನ್ನೂ ಒಂದಿಷ್ಟು ಏರಿಯಾಗಳು ನಿಮ್ಗೆ ಚೆನ್ನಾಗೇ ಗೊತ್ತು. ಅಲ್ಲಿ ಹೋಗಿ ಏನಾದ್ರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರಿ ಅಂದರೆ ಹೊರಗೆ ಬರ್ಬೇಕಾದ್ರೆ ನಿಮಗೆ ಸುಸ್ತಾಗ್ಬಿಟ್ಟಿರ್ತೀರ. ಇನ್ನೊಂದು 50 ವರ್ಷ ಬೇಕಾಗಿಲ್ಲ, 25 ವರ್ಷದಲ್ಲಿ ನೀವು ಕಟ್ಟಿರೋ ದೇವಸ್ಥಾನಗಳು, ನೀವು ಕಟ್ಟಿರುವಂಥ ಊರು ಏನಾಗುತ್ತೋ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟು ಬದಲಾಗತ್ತೆ. ಆ ಊರು ಇವತ್ತು ಸಾಯಂಕಾಲ ಇಷ್ಟು ಜನನ ಹೊಡಿಬೇಕು ಅಂತಂದರೆ ಮನೆಯಲ್ಲಿ ಇದ್ದಿದ್ದು ಕತ್ತಿ ಸಿಗಲಿಲ್ಲ, ಮಚ್ಚು ಸಿಗಲಿಲ್ಲ ಅಂದ್ರೂ ಮೇಲ್ಗಡೆ ಇರೋ ಶೀಟ್ ಆದರೂ ಕಿತ್ಕೊಂಬಂದು ಕಡಗದ ಥರ ಮಾಡ್ಕೊಂಡು ಹೊಡಿತಾರೆ. ನೀವೇನು ಮಾಡ್ತೀರಿ? ಊರೇ ಬಿಟ್ಟು ಹೋಗ್ತೀರಿ, ಈ ಗಲಾಟೆನೇ ಬೇಡ ಅಂತ. ಇಷ್ಟೇ ವ್ಯತ್ಯಾಸ. ಮೊದಲಿಗೆ ನಿಮಗಿರೋದು 1 ಮಗು ಅಥವಾ 2 ಮಗು. ಆ 1 ಮಗು 2 ಮಗುನ ಹೆಂಗೆ ಬೆಳೆಸ್ತೀವಿ ಅಂತಂದರೆ ಚಾಕ್ಲೇಟ್ ಕೊಟ್ಟು, ಬ್ರೆಡ್ ಕೊಟ್ಟು, ಅವಕ್ಕೆ ಏನು ಗಲಾಟೆ ಅನ್ನೋದೇ ಶಬ್ದ ಗೊತ್ತಿಲ್ಲ, ಅವಕ್ಕೆ ಬೈಗುಳ ಅನ್ನೋದೇ ಗೊತ್ತಿಲ್ಲ, ಅವಕ್ಕೆ ಟ್ರಾಫಿಕಲ್ಲಿ ಯಾರು ಒಂದು ಗಾಡಿ ತಗ್ಸಿದ್ರು ವಾಪಸ್ ಬೈಯಕ್ಕೆ ಬರಲ್ಲ. ಅಂಥ ಮಕ್ಕಳನ್ನು ಕಟ್ಕೊಂಡು ಮುಂದೆ ಈ ಹಿಂದೂ ಸಮಾಜ ಯಾವ ದೇವಸ್ಥಾನವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಯೋಚನೆ ಮಾಡಿದ್ದೀರಾ? ಜಾಸ್ತಿ ವರ್ಷ ಬೇಡ. ನಾನು ಹೇಳಿದ್ನಲ್ಲ 150 ಕೋಟಿ ಜನ ಇದ್ದಾರೆ ಅಂತ. 150 ಕೋಟಿ ಜನರಲ್ಲಿ 100 ಕೋಟಿನೂ ಹಿಂದೂಗಳಿಲ್ಲ. ನೀವು ಇರೋದು ಕೇವಲ 67 ಕೋಟಿ. 67 ಕೋಟಿ. ದೇಶದ ಅರ್ಧ ಮಾಡಿದ್ರೆ 150 ಕೋಟಿನಲ್ಲಿ 75 ಕೋಟಿನಾರು ಇರಬೇಕಲ್ಲ ಸ್ವಾಮಿ. ನಾವು 75 ಕೋಟಿನೂ ಇಲ್ಲ, ಸುಮ್ಮನೆ ಅಂದ್ಕೊಂಡಿದ್ದೀವಿ. ಈಶಾನ್ಯದ 7 ಸಿಸ್ಟರ್ಸ್ ರಾಜ್ಯಗಳಿದಾವಲ್ಲ, ಕ್ರಿಶ್ಚಿಯನ್ ಆಗಿದ್ದಾವೆ.
ಅಲ್ಪ ಸ್ವಲ್ಪ ಹಿಂದೂ ಒರಿಸ್ಸಾ ಕ್ರಿಶ್ಚನ್